ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಸೊ ಒಂದು ಮೊಬೈಲಲ್ಲಿ ರೀಲ್ಸ್ ನೋಡಬೇಕಾದ್ರೆ ಒಂದು ಹೆಲಿಕಾಪ್ಟರ್ದು ಕ್ರಾಫ್ಟು ನೋಡ್ತಾ ಇದ್ವಿ ವೀಡಿಯೋಸು. ಅವನಿಗೆ ಅದನ್ನು ತೋರಿಸ್ಬಿಟ್ಟು ಹೇಳಿ ಮಾಡಿಕೊಟ್ಟಿದ್ವಿ, ಆಟ ಆಡ್ತಾಯಿದ್ದ. ಹಾಗೆ ಸಂಜೆ ಸ್ವಲ್ಪ ತೋಟದ ಹತ್ರ ಹಂಗೆ ಸುಮ್ಮನೆ ತಿರ್ಗಾಡ್ಕೊಂಡು ಬರೋಣ ಅಂತೇಳಿ ಹೋಗಿದ್ವಿ. ಹಾಗೆ ನನ್ನ ಮಗ ಸ್ವಲ್ಪ ಹಠ ಮಾಡ್ತಿದ್ದ ಅಂತೇಳಿ ಅಲ್ಲಿ ನಮ್ಮ ಗದ್ದೆ ಹತ್ರ ಮುಟ್ರಮುಳಿ ಸೊಪ್ಪು ಅಂತೇಳಿ ತುಂಬ ಜಾಸ್ತಿ ಬೆಳೆದಿತ್ತು. ಅದನ್ನು ಅವನಿಗೆ ತೋರಿಸಿ ಆಟ ಆಡಿಸ್ತಾ ಇದ್ವಿ. ಹಾಗೆಯೇ ವೆದರ್ ಅಂತೂ ನಿಜವಾದ ಎಷ್ಟು ಚೆನ್ನಾಗಿತ್ತು ಅಂತ, ಒಂಥರ ತಣ್ಣಗೆ ಗಾಳಿ ಬೀಸ್ತಾ ಇತ್ತು, ಮಳೆ ಬರೋ ಥರ ಇತ್ತು. ಸೊ ವೆದರ್ ಅಂತೂ ಒಂಥರ ವಾರ್ಮಾಗಿ ತುಂಬ ಚೆನ್ನಾಗಿತ್ತು. ಹಾಗೆ ಗಾಳಿ ಎಲ್ಲ ಬೀಸ್ತಿದ್ದರಿಂದ ಕಾಯಿ ಬಿದ್ದಿರುತ್ತೆ ಅಂತೇಳಿ ನೋಡಿದ್ವಿ. ಸೊ ಕಾಯಿ ಕೂಡ ಒಂದು 3 ಕಾಯಿ ಬೀಳ್ತು. ಹಾಗೆ ಇಲ್ಲಿ 2 ಬಾಳೆ ಗಿಡನ ನೆಟ್ಟವ್ರಿ. ಈ ಬಾಳೆ ಗಿಡ ನೆಟ್ಟಿದ್ದು ನಾನು ನನ್ನ ಚಿಕ್ಕ ಮಗನಿಗೆ ಪ್ರೆಗ್ನೆಂಟ್ ಇದ್ದಾಗ. ಇನ್ನೊಂದು 3 ಮಂತ್ಸ್ ಹೋದರೆ ನನ್ನ ಮಗನಿಗೆ 3 ಇಯರ್ಸ್ ಆಗುತ್ತೆ. ಆದರೆ ಇದುವರೆಗೂ ಆ ಬಾಳೆ ಗಿಡದಲ್ಲಿ ಒಂದು ಬಾಳೆಗೊನೆನೂ ಬಿಟ್ಟಿಲ್ಲ. ಅದನ್ನೇ ನಮ್ಮ ಮನೆಯವ್ರು ರೇಗಿಸ್ತಿದ್ದೆ, ಯಾವಾಗ ನೀನು ಬಾಳೆ ಗಿಡದಲ್ಲಿ ಬಾಳೆಹಣ್ಣು ಬೆಳೆದಮ್ಮ ಕೊಡ್ತೀಯ ಅಂತ ಹೇಳ್ಬಿಟ್ಟು. ಹಾಗೆ ಯಾಕೋ ಇತ್ತೀಚೆಗೆ ತುಂಬ ಹಠ ಮಾಡೋದನ್ನು ಕಲ್ತ್ಬಿಟ್ಟವನೆ. ಈಗೆಲ್ಲ ಸ್ವಲ್ಪ ಅವನಿಗೆ ನಾವು ಮಾತಾಡೋದೆಲ್ಲ ಅರ್ಥ ಆಗುತ್ತೆ. ಹಾಗೆ ನಾವೇನಾದ್ರು ಹೋಗ್ತೀವಿ ಬರ್ತೀವಿ ಅನ್ನೋದು ಅವನಿಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನಾವು ಒಂದೊಂದು ಸಲ ಒಂದು ಕೋಡ್ ವರ್ಡ್ ಥರ ಮಾತಾಡಬೇಕು, ಇಲ್ಲ ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು. ಇಲ್ಲ ಅಂತಂದರೆ ನಾವು ಏನು ಮಾಡ್ತೀವಿ ಅಂತೇಳಿ ಅವನಿಗೆ ಗೊತ್ತಾಗ್ಬಿಡ್ತದೆ. ಆಗ ಸ್ವಲ್ಪ ಹಠ ಮಾಡ್ತಾನೆ. ಹೀಗೆ ಊಟ ಮಾಡ್ತಾ ಕೂತಿರ್ಬೇಕಾದ್ರೆ ನೈಟು ಒಂದು ಮ್ಯೂಸಿಕ್ ಚಾನಲ್ ಹಾಕಿದ್ವಿ, ಅದ್ರಲ್ಲಿ ಸಾಂಗ್ ಬರ್ತಿತ್ತು. ಅವನಿಗೆ ಗೊತ್ತಿರಲಿಲ್ಲ ವೀಡಿಯೋ ಮಾಡ್ತಿರೋದು. ಅವ್ನ ಪಾಡಿಗೆ ಅವ್ನು ಡ್ಯಾನ್ಸ್ ಮಾಡ್ತಿದ್ದ. ಹಾಗಾಗಿ ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ನಾನು ತಗೊಂಡೆ ಅಷ್ಟೇ. ಥ್ಯಾಂಕ್ ಯು.